ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋನ ನಮ್ಮ ಅಪಾರ್ಟ್ಮೆಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿರುವಂತಹ ಏರಿಯಾ ಇದು. ನಮ್ಮ ಅಪಾರ್ಟ್ಮೆಂಟ್ ನೇಮು ಸಿಟಿ ಪೆನಿನ್ಸುಲಾ ಅಂತ. ನಾವು ಈ ಅಪಾರ್ಟ್ಮೆಂಟಲ್ಲಿ 4th ಫ್ಲೋರಲ್ಲಿ ಇದ್ದೀವಿ. ಸಮ್ವೇರ್ ಅಲ್ಲಿದೆ ನಮ್ಮ ಫ್ಲ್ಯಾಟ್ ಅಂತ ತೋರಿಸ್ತಿದ್ದೀನಿ ನಾನು. ಏನಿದು ಅಪಾರ್ಟ್ಮೆಂಟ್ ತೋರಿಸ್ತಿದ್ದೀವಿ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಂಡ್ರಾ? ಇಲ್ಲ, ನಮ್ಮ ಅಪಾರ್ಟ್ಮೆಂಟಿಂದ ಜಸ್ಟ್ 10 ಮಿನಿಟ್ಸ್ ವಾಕಲ್ಲಿ ಏನೆಲ್ಲ ಪ್ಲೇಸಸ್ ಇದೆ ನೋಡೋದಕ್ಕೆ ಅನ್ನೋದಕ್ಕೆ ಇದನ್ನು ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಮ್ಮ ಅಪಾರ್ಟ್ಮೆಂಟಿಂದ ಮುಂದೆ ಬಂದು ರೈಟ್ ತೊಗೊಂಡ್ರೆ ನಾವು ಥೇಮ್ಸ್ ರಿವರ್ಗೆ ಹೋಗ್ತೀವಿ. ಸೊ ನಮ್ಮ ಅಪಾರ್ಟ್ಮೆಂಟ್ ಹಿಂದೆನೇ ಥೇಮ್ಸ್ ರಿವರ್ ಇದೆ. ಇದೇ ನಮ್ಮನೆ ಹಿಂದೆ ಇರುವಂಥ ಥೇಮ್ಸ್ ರಿವರ್. ಈ ರಿವರ್ ಐಸಿಸ್ ಅನ್ನೋ ಹೆಸರಲ್ಲಿ ಕೂಡ ಕರೀತಾರೆ. ಇದು ಹೆಚ್ಚಾಗಿ ಜನಗಳಿಗೆ ಗೊತ್ತಿಲ್ಲ. ಈ ರಿವರ್ ಇಂಗ್ಲೆಂಡಲ್ಲಿರುವಂಥ ಲಾಂಗೆಸ್ಟ್ ರಿವರ್. ಇದು 215 ಮೈಲ್ಸ್ ಹರಿಯುತ್ತೆ, ಅಂದರೆ 346 ಕಿಲೋಮೀಟರ್ ಹರಿಯುತ್ತೆ. ಇದು ಈ ರಿವರ್ ಹತ್ರ ಕುತ್ಕೊಂಡು ಈ ಬ್ರೀಸ್ನ ಎಂಜಾಯ್ ಮಾಡಿಕೊಂಡು ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡೋದಕ್ಕೆ ಒಂದಷ್ಟು ಇಲ್ಲಿ ನ್ಯಾಚುರಲ್ ಸ್ಟೋನ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಕುತ್ಕೊಂಡು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದನ್ನು ರಿವರ್ ಸೈಡ್ ವಾಕ್ ಅಂತ ಇಲ್ಲಿ ಕರೀತಾರೆ. ಇಲ್ಲಿ ತುಂಬಾ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ಗೆ ಇದನ್ನು ಯೂಸ್ ಮಾಡ್ಕೋತಾರೆ ಜನಗಳು. ಇಲ್ಲಿ ಪಬ್ಲಿಕ್ಗೆ ಅಂತೇಳಿ ಕೂತ್ಕೊಂಡು ಅವರ ಸ್ನ್ಯಾಕ್ಸ್ ಅಥವಾ ಈವ್ನಿಂಗ್ ಡ್ರಿಂಕ್ ಎಂಜಾಯ್ ಮಾಡೋದಕ್ಕೆ ಈ ಪ್ಲೇಸಲ್ಲಿ ಆ ಬೆಂಚ್ ಟೈಪ್ ಕೂಡ ಮಾಡಿದ್ದಾರೆ. ಇಲ್ಲಿಂದ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಸ್ನ್ಯಾಕ್ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರಿವರ್ ಸೈಡ್ ವಾಕಲ್ಲಿ ತುಂಬಾ ಜನಗಳು ಅವರು ಜಾಗ್ ಮಾಡೋಕ್ಕಾಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು ಅಥವಾ ವಾಕ್ ಆಗಿರ್ಬೋದು ತುಂಬಾ ಯೂಸ್ ಮಾಡ್ತಾರೆ. ಕಾವ್ಯನಿಗೂ ಸೈಕ್ಲಿಂಗ್ ಅಂದರೆ ಇಷ್ಟ, ಹಾಗಾಗಿ ಕಾವ್ಯ ಸೈಕ್ಲಿಂಗ್ ಮಾಡಿರೋದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಇದರಲ್ಲಿ. ಅಲ್ಲಿ DLR ಅನ್ನೋ ಒಂದು ಟ್ರೈನ್ ಕೂಡ ಹೋಗ್ತಿತ್ತು ರಿವರಿಂದ ಆ ಕಡೆ ಸೈಡಲ್ಲಿ. ಸೊ ಅದನ್ನು ಹಾಗೆ ಜಸ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ನೋಡೋದಕ್ಕೆ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಆ ಬ್ರೀಸ್ ಹತ್ರ ಅಲ್ವಾ ಅಭಿ ಹೋಗ್ತಾ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಯೂಶಲಿ ನಾನು ಅಭಿ ಡೈಲಿ ಹೋಗ್ತೀವಿ ಇಲ್ಲಿಗೆ, ಎಸ್ಪೆಷಲಿ ಸಮ್ಮರಲ್ಲಿ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂತಂದರೆ ಅಫ್ಕೋರ್ಸ್ ವಿಂಟರಲ್ಲಿ ಹೋಗೋಕ್ಕಾಗೋದೇ ಇಲ್ಲ. ಸೊ ನಾವೀಗ ನೋಡ್ತಿರೋದನ್ನ ಕೇಬಲ್ ಕಾರ್ ಅಂತ ಹೇಳಿ ಕರೀತಾರೆ. ಹೌದು, ನಮ್ಮನೆಯಿಂದ ಎಷ್ಟು ಥರ ಕನೆಕ್ಟಿವಿಟಿ ಸಿಗುತ್ತೆ ಅಂತಂದರೆ ಆಬ್ವಿಯಸ್ಲಿ ಈಗ ಆಲ್ರೆಡಿ ನಾವು ತೋರಿಸಿರೋ ಹಾಗೆ ಬಸ್ ಇದೆ, ಟ್ಯೂಬ್ ಸ್ಟೇಷನ್ ಇದೆ, ಇಲ್ಲೇ ಹತ್ತಿರದಲ್ಲಿ ಊಬರ್ ಬೋಟು ಇದೆ, ಅದನ್ನು ಕೂಡ ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ತೀವಿ. ಆಲ್ಸೋ ಕೇಬಲ್ ಕಾರ್ ಇದೆ. ಇಷ್ಟು ಥರದ ಒಂದು ಕಮ್ಯೂಟ್ ಮಾಡೋದಕ್ಕೆ ಆಪ್ಷನ್ಸ್ ಈ ಗ್ರೀನಿಚಲ್ಲಿ ನಿಮಗೆ ಸಿಗುತ್ತೆ ನೋಡೋಕ್ಕೆ. ಆ್ಯಂಡ್ ಹತ್ತಿರದಲ್ಲೇ ಲಂಡನ್ ಸಿಟಿ ಏರ್ಪೋರ್ಟ್ ಕೂಡ ಇದೆ. ಹಾಗಾಗಿ ಜಸ್ಟ್ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಿತ್ತು, ಅದು ಕೂಡ ನಮ್ಗೆ ಕ್ಯಾಪ್ಚರ್ ಮಾಡೋದಕ್ಕೆ ಸಿಕ್ತು. ಸೊ ಇದೇ ಕೇಬಲ್ ಕಾರ್ ಸ್ಟೇಷನು. ಇದನ್ನು IFS ಕ್ಲೌಡ್ ಕೇಬಲ್ ಕಾರ್ ಸ್ಟೇಷನ್ ಅಂತ ಹೇಳ್ತಾರೆ. ಇದರ ಆಪೋಸಿಟ್ ಸ್ಟೇಷನ್ ಬಂದು ರಾಯಲ್ ಡಾಕ್ಸ್ ಅಂತ. ಅಲ್ಲಿಂದ ನಾವು ಇಲ್ಲಿಗೆ ಕೇಬಲ್ ಕಾರಲ್ಲಿ ಟ್ರಾವೆಲ್ ಮಾಡ್ಬೋದು. ಈ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಆದಷ್ಟು ಬೇಗ ಎಕ್ಸ್ಪೀರಿಯನ್ಸ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡ್ತೀವಿ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಇಲ್ಲಿ ಊಬರ್ ಬೋಟ್ ಆಪ್ಷನ್ ಕೂಡ ಇದೆ. ನಮ್ಮ ದೇಶದಲ್ಲಿ ಹೇಗೆ ಊಬರ್ ಟ್ಯಾಕ್ಸಿಸ್ ಇದೆಯೋ ಅದೇ ಥರ ಇಲ್ಲಿ ಊಬರ್ ಬೋಟನ್ನು ಕೂಡ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಯೂಸ್ ಮಾಡ್ಕೋಬೋದು. ಟಿಕೆಟ್ಸ್ ಬೈ ಮಾಡಿ ಅವರ್ಲಿ ಪ್ಯಾಕೇಜಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ಅದರಲ್ಲೇ ಲಂಡನ್ ಸಿಟಿ ಟೂರ್ ಕೂಡ ಒಂದು ಆಪ್ಷನ್ ಇದೆ. ಅದನ್ನು ಕೂಡ ನಾವು ಆದಷ್ಟು ಬೇಗ ಊಬರ್ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡಿ ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋ ಹಾಕ್ತೀವಿ. ಸೊ ಕೀಪ್ ವಾಚಿಂಗ್ ಆ ವೀಡಿಯೋಸ್. ಊಬರ್ ಬೋಟಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕುತ್ಕೊಂಡು ನೋಡೋದಕ್ಕೆ ಅಂತೇಳಿ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ ಮಾಡಿದ್ದಾರೆ. ನಿಮಗೆ ಕಾಣ್ತಾ ಇದೆ ಲೆಫ್ಟ್ ಸೈಡಲ್ಲಿ ಒಂದಷ್ಟು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಕೂಡ ತುಂಬ ಜಾಸ್ತಿ ಜಾಗ ಇದೆ. ರಿವರ್ ಸೈಡ್ ವಾಕ್ ಅಂತ ಹೇಳ್ತಾರೆ ಅಭಿ. ಹೌದು, ರಿವರ್ ಸೈಡ್ ವಾಕ್. ಅದಕ್ಕೆ ಅಂತೇಳಿ ದಿ ಟೈಡ್ ಅಂತ ಹೇಳಿ ಅವರು ಆ ಹೆಸರಲ್ಲೇ ಅದನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ ಇಲ್ಲಿಂದ ನಿಮಗೆ ದಿ ಟೈಡ್ ವಾಕ್ ಅನ್ನೋದ್ರ ಮೇಲೆ ಹೋಗಿ ಅದು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀವಿ. ಈ ಟೈಡ್ ವಾಕ್ ಹೋಗೋದಕ್ಕೆ ತುಂಬ ಕಡೆಯಿಂದ ಜಾಗ ಮಾಡಿದ್ದಾರೆ. ಸೊ ನಾವು ಈ ಕಡೆಯಿಂದ ಹೋಗ್ಬೋದು, ಇನ್ನು ಮುಂದೆಯಿಂದ ಹೋಗ್ಬೋದು. ಓಟುನ ತೋರಿಸಿದ್ವಲ್ಲ, ನಾವು ಓಟು ಕಡೆಯಿಂದನೂ ಬರ್ಬೋದು. ತುಂಬಾ ದಾರಿಗಳಿದೆ ಈ ಒಂದು ಪ್ಲೇಸ್ಗೆ ಹೋಗೋದಕ್ಕೆ. ಜಸ್ಟ್ ಹಾಗೆ ಮೇಲೆ ಬಂದಿದ್ದೀವಿ ನಾವು ಕೆಳಗಡೆಯಿಂದ, ನಿಮ್ಗೆ ಕಾಣಿಸ್ತಿದೆ. ಜಸ್ಟ್ ಹಾಗೆ ಅಲ್ಲಿಂದ ಮೇಲೆ ಬಂದಿದ್ದು ನಾವು. ಈಗ ಟೈಡ್ ವಾಕ್ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ.
ಈ ಟೈಡ್ ವಾಕ್ ಮೇಲ್ಗಡೆ ಬಂದರೆ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ನಿಮ್ಗೆ ನೋಡೋಕ್ಕೆ ಹೀಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ. ಆ ಈವ್ನಿಂಗ್ ಸನ್ಸೆಟ್ ನೋಡಿಕೊಂಡು ನಾನು ಕಾವ್ಯ ಇಲ್ಲಿ ಎಷ್ಟು ಈವ್ನಿಂಗ್ಸ್ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ವಿ ಸ್ಟಿಲ್ ಮಿಸ್ ಇಟ್. ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮ್ಗಿಲ್ಲಿ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಆಲ್ಮೋಸ್ಟ್ 2 to 3 hours ನಮಗೆ ಜಸ್ಟ್ ಇದನ್ನು ಸುತ್ತಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಅಷ್ಟು ಟೈಮ್ ಆಗೋಗಿರುತ್ತೆ. ಇಲ್ಲೊಂದಷ್ಟು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಕಾಣ್ತಿರೋದು ನಿಮಗೆ ರಾವೆನ್ಸ್ಬಾರ್ನ್ ಯೂನಿವರ್ಸಿಟಿ ರೈಟ್ ಸೈಡ್ಗಿರೋದು. ಇಲ್ಲಿ ಜಸ್ಟ್ ವಾಕ್ ಅಂತಲೇ ಅಲ್ಲ, ಸೈಕ್ಲಿಂಗ್ ಕೂಡ ಮಾಡ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರಲ್ಲ. ನೋಡ್ಬೋದು ಒಬ್ಬರು ಸೈಕ್ಲಿಂಗ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಯಾವಾಗಲೂ ಅಭಿ ಮನೆಗೆ ಬಂದಿದ್ದ ತಕ್ಷಣವೇ ಕೇಳೋದು ವಾಕ್ ಹೋಗೋಣ ಅಂತ ಹೇಳಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ, ಎಸ್ಪೆಷಲಿ ನನ್ನ ಹಸ್ಬೆಂಡ್ ಜೊತೆ ವಾಕ್ ಹೋಗೋದು. ಇದು O2 ಸೈಡಿಂದ ಇರುವಂತಹ ಎಂಟ್ರಿ ಈ ಒಂದು ಟೈಡ್ ವಾಕಿಗೆ. ಇಲ್ಲಿ ಮೇಲೆ ಯಾರೋ ಹುಡುಗರು ಒಂದಷ್ಟು ಜನ ಬಾಸ್ಕೆಟ್ಬಾಲ್ ಆಡ್ತಾಯಿದ್ರು. ಮತ್ತು ಹಾಗೆ ಕಾವ್ಯ ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡಿಕೊಂಡ್ರು ಅಲ್ಲಿ. ಸೊ ಈ ಒಂದು ಪ್ಲೇಸ್ನ ನಾವು ನೈಟ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಇದೇ ಟೈಡ್ ವಾಕ್ ನಿಮಗೆ ನೈಟಲ್ಲಿ ವಿತ್ ಲೈಟಿಂಗ್ ಎಫೆಕ್ಟ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀವಿ. ಜಸ್ಟ್ ಹಾಗೆ ಸ್ವಲ್ಪ ಹೊತ್ತು ನೋಡಿ ಇದನ್ನು. ನಾನು ಮೊದಲೇ ಹೇಳಿದಾಗೆ ನಾವು ಮನೆಯಿಂದ ಹೊರಟಾಗ 8:30 ಆಗಿತ್ತು. ಸೊ ನಾವು ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗಬೇಕಾದ್ರೆ ಓಕೆ ಒಂದು ನೈಟ್ ವ್ಯೂನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಮಗಂತೂ ತುಂಬಾ ಚೆನ್ನಾಗಿ ಅನ್ನಿಸುತ್ತೆ. ಯಾಕಂತಂದರೆ ಪ್ರತಿದಿನ ದೀಪಾವಳಿ ಇಲ್ಲಿ ನಮಗೆ. ಹೌದು, ಆ ಲೈಟಿಂಗ್ ಎಫೆಕ್ಟ್ಸಲ್ಲಿ ಆ ಜಾಗದಲ್ಲಿ ಹೋಗೋದೇ ಒಂಥರ ತುಂಬಾ ಡಿಫ್ರೆಂಟ್ ಫೀಲ್ ಅನಿಸುತ್ತೆ. ಎಸ್ಪೆಷಲಿ ಈವ್ನಿಂಗ್ ಯಾರು ವಾಕ್ ಅನ್ನೋದನ್ನು ಇಷ್ಟಪಡ್ತೀರಾ ಅವ್ರಿಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಐ ಥಿಂಕ್ ಯು ಆಲ್ ಶುಡ್ ಎಕ್ಸ್ಪ್ಲೋರ್ ದಿಸ್ ಒನ್ಸ್. ಸೊ ಈಗ ನೋಡ್ತಿರೋದ್ಯಾ O2. ಹೌದು, O2 ಪಕ್ಕದಲ್ಲೇ ಇದೆ ಇದು. ನಮ್ಮ ಮನೆಯಿಂದ ವಿತಿನ್ 8 to 10 minute ವಾಕಲ್ಲಿ ನಮಗೆ ಇಷ್ಟೆಲ್ಲ ಸಿಗುತ್ತೆ. ಅದೇ ಒಂದು ನಮ್ಗೆ ತುಂಬಾ ಖುಷಿ. ಅದು O2 ಆಗಿರ್ಬೋದು, ಅಥವಾ ಈ ರಿವರ್ ಸೈಡ್ ವಾಕ್ ಆಗಿರ್ಬೋದು, ಅಥವಾ ದಿ ಟೈಡ್ ಇಲ್ಲಿಂದ ಮೇಲಿನ ವ್ಯೂ ಪಾಯಿಂಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಅವತ್ತು ಹೋದಾಗ ಯಾರೂ ಅಷ್ಟು ಜನ ಕೂಡ ಇರಲಿಲ್ಲ. ಸೊ ಎಷ್ಟು ಕಾಮ್ ಆಗಿತ್ತು ಅಂತಂದರೆ ಲಿಟ್ರಲಿ ಯಾರೂ ಇರಲಿಲ್ಲ. ಇಟ್ಸ್ ಜಸ್ಟ್ ದಿ ಈವ್ನಿಂಗ್ ಫಾರ್ ಅಸ್ ಟುಗೆದರ್. ವಿ ಹ್ಯಾಡ್ ಅ ವೆರಿ ನೈಸ್ ಟೈಮ್. ಇಟ್ ವಾಸ್ ಅ ಪ್ಲೆಸೆಂಟ್ ನೈಟ್. ಆ ನೈಟಲ್ಲಿ ಆ ಕೇಬಲ್ ಕಾರ್ ಲೈಟ್ಸು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಹಾಗೆ ಒಂದು ಊಬರ್ ಬೋಟ್ ಕೂಡ ಹೋಗ್ತಿತ್ತು, ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸಮಯ 9:15 ಆಗಿತ್ತು. ನಾವು ನಮ್ಮ ಲಾಂಗ್ ವಾಕ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು O2 ಕಡೆಗಿರುವಂಥ ಎಕ್ಸಿಟ್ ತೊಗೊಂಡು ನಮ್ಮನೆ ಕಡೆಗೆ ಈಗ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you all.